ಶಾದಿ ಭಾಗ್ಯ ಯೋಜನೆಯನ್ನು ಸರ್ಕಾರ ಕೆಲವೇ ಅಲ್ಪಸಂಖ್ಯಾತರಿಗೆ ಮಾತ್ರ ನಿಗದಿಪಡಿಸಿದ್ದು, ಈ ಯೋಜನೆಯನ್ನು ಎಲ್ಲ ವರ್ಗದ ಜನರಿಗೆ ವಿಸ್ತರಿಸುವಂತೆ ಆಗ್ರಹಿಸಿ ನಗರದಲ್ಲಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಕಾಂತಿ ಬೆಳ್ಳಿಯಪ್ಪ ನೇತೃತ್ವದಲ್ಲಿ ನಗರದ ಇಂದಿರಾ ಗಾಂಧಿ ವೃತ್ತದಿಂದ ಮೆರವಣಿಗೆ ತೆರಳಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಬಿ ಶಿವಪ್ಪ, ವಿರಾಜಪೇಟೆ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೆಜಿ ಬೋಪಯ್ಯ, ಕಾಂಗ್ರೆಸ್ ಸರ್ಕಾರವು ಮತ ಬ್ಯಾಂಕ್ ರಾಜಕಾರಣ ಮಾಡುತ್ತಿದ್ದು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಈ ರೀತಿಯ ತಾರತಮ್ಯದ ಯೋಜನೆಗಳನ್ನು ರೂಪಿಸುತ್ತಿದೆ ಎಂದು ಆರೋಪಿಸಿದರು. ಸುಮಾರು 600 ಕೋಟಿ ರೂಪಾಯಿ ನಷ್ಟ ಆಗಿದೆ. ರಸ್ತೆ ಕಟ್ಟಡ, ಪ್ರಾಣಹಾನಿ, ಬೆಳೆಗಳು, ವಿಶೇಷವಾಗಿ ಕಾಫಿ, ಏಲಕ್ಕಿ, ಒಳ್ಳೆಮೆಣಸು, ಅಡಿಕೆ, ಭತ್ತ ಇಷ್ಟಕ್ಕೆ ಆಗಿದ್ದರೂ 1 ಕೋಟಿ ಬಿಡುಗಡೆ ಮಾಡಿ ನಾವೆಲ್ಲವನ್ನೂ ಮಾಡ್ತೇವೆ, ಕೊಡ್ತೇವೆ ಅಂತ ಹೇಗೆ ಸಾಧ್ಯ? ತಕ್ಷಣ ನಾವು ಕಳೆದ ಬಾರಿ ಮಳೆ ಬಾರದೇ ಇದ್ದರೂ ನಿರೀಕ್ಷಿತ ಇದರಲ್ಲಿ 9 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಕೆಲಾಮಿಟಿ ಫಂಡ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಇವರು 1 ಕೋಟಿ ಕೊಡ್ತಾ ಇದ್ದಾರಲ್ಲ. ಇವತ್ತು ರಾಜ್ಯ ಸರ್ಕಾರ ಎಲ್ಲ ರೀತಿಯ ವೈಫಲ್ಯತೆಯನ್ನು ಕಾಣ್ತಾ ಇದ್ದೇವೆ. ಒಂದು ಭಾಳ ಪರಿಶುದ್ಧ ಭ್ರಷ್ಟಾಚಾರ ಎಲ್ಲವನ್ನು ಹೇಳ್ತಾ ಇದ್ದಾರೆ, ಯಾವುದೂ ನಡೀತಾ ಇಲ್ಲ. ಒಂದು ರೀತಿ 6 ತಿಂಗಳದ ಇವರ ಆಡಳಿತ ಜನತೆಗೆ ಭ್ರಮರ ನಿರಸ ಆಗಿದೆ. ಇದನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಜನ ತಾನಿಂತಾನೆ ಬೀದಿಗೆ ಇಳಿತಾರೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಇದು ಎಲ್ಲವನ್ನೂ ಮುಂದಿನ ಅಧಿವೇಶನ ನವೆಂಬರ್ 25ಕ್ಕೆ ಪ್ರಾರಂಭ ಆಗ್ತದೆ. ಎಲ್ಲವನ್ನೂ ಪ್ರಸ್ತಾಪ ಮಾಡೋದು. ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಕಾಂತಿ ಬೆಳ್ಳಿಯಪ್ಪ ಮಾತನಾಡಿ, ಸರ್ಕಾರ ಕೇವಲ ಮುಸ್ಲಿಮರ ಓಲೈಕೆಯಲ್ಲಿ ತೊಡಗಿದೆ. ಬಡ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಈ ಯೋಜನೆ ಜಾರಿಗೊಳಿಸಿರುವುದು ಸ್ವಾಗತಾರ್ಹ. ಆದರೆ ಎಲ್ಲಾ ವರ್ಗದಲ್ಲೂ ಬಡವರಿದ್ದು ಎಲ್ಲಾ ಧರ್ಮದ ಎಲ್ಲ ಜನಾಂಗದ ಬಡವರಿಗೆ ಈ ಯೋಜನೆ ಸಿಗುವಂತಾಗಬೇಕು. ಸರ್ಕಾರ ಈ ಯೋಜನೆಯನ್ನು ಎಲ್ಲ ವರ್ಗದವರಿಗೆ ವಿಸ್ತರಿಸದಿದ್ದಲ್ಲಿ ರಾಜ್ಯಾದ್ಯಂತ ಬಿಜೆಪಿಯಿಂದ ನಿರಂತರ ಹೋರಾಟ ನಡೆಸುವುದಾಗಿ ಹೇಳಿದರು. ಕೇವಲ ಮುಸ್ಲಿಂ ಸಮುದಾಯದ ಬಡ ಹೆಣ್ಮಕ್ಕಳಿಗೆ ಮದುವೆಗೆ 5,000 ಕೊಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ನಿಜಕ್ಕೂ ಇದು ಪ್ರಶಂಸನೀಯ, ಸ್ವಾಗತಾರ್ಹ ಕೂಡ. ಆದರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷ ತಿಳ್ಕೋಬೇಕು, ಈ ರಾಜ್ಯದಲ್ಲಿ ಕೇವಲ ಮುಸ್ಲಿಂ ಸಮುದಾಯ ಮಾತ್ರ ಪರವರ, ಎಲ್ಲ ವರ್ಗದಲ್ಲಿ, ಎಲ್ಲ ಜನಾಂಗದಲ್ಲಿ, ಎಲ್ಲ ಜಾತಿಗಳಲ್ಲಿ ಕೂಡ ಪಾಪದವರು, ಬಡ ವರ್ಗದವರು ಇರುವಾಗ ಕೇವಲ ಮುಸ್ಲಿಂ ಸಮುದಾಯವನ್ನು ಓಲೈಕೆ ಮಾಡೋ ದೃಷ್ಟಿಯಲ್ಲಿ ಅವರು ಆ ಜಾರಿಯನ್ನು ಮಾಡಿದ್ದಾರೆ. ಅದು ನಮ್ಮ ಶಾಸಕರು ಹೇಳುವಾಗೆ ಕೇವಲ 45,000 ಜನಸಂಖ್ಯೆ ಇರ್ತಕ್ಕಂಥ ಮುಸ್ಲಿಂ ಬಾಂಧವರಿಗೆ ಕೇವಲ 2,000 ಜನರಿಗೆ ಮಾತ್ರ ಕೊಡುವಂಥ ಕೆಲಸ ಮಾಡಿದೆ. ಆಗ ಬಾಕಿಯವರು ಎಲ್ಲಿ ಹೋಗಬೇಕು? ಜಾರಿಗೆ ಮಾಡಿದ ಮೇಲೆ ಅದು ಎಲ್ಲರಿಗೂ ಅನ್ವಯಂತ ಆಗಬೇಕು. ಈ ರೀತಿಯ ಒಂದು ಕೆಟ್ಟ ರಾಜಕಾರಣ, ಸ್ವಾರ್ಥ ರಾಜಕಾರಣ, ಕೋಮುವಾದ ರಾಜಕಾರಣ ಖಂಡಿತ ಬೇಕಾಗಿಲ್ಲ. ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ತಿಳ್ಕೋಬೇಕು, ಎಲ್ಲ ವರ್ಗದ ಜನರಿಗೆ ಈ ಒಂದು ಸೌಲಭ್ಯ ಸಿಗುವಂತ ಬೇಕು ಎಂದು ನಮ್ಮ ಒತ್ತಾಯ. ಮೊನ್ನೆ ಅವರೊಂದು ಸಭೆಯಲ್ಲಿ ಹೇಳಿದ್ದಾರೆ, ಆಯ್ತು ಎಲ್ಲ ವರ್ಗದವರು ಕೊಡುವ, ಬಾಯಿ ಮಾತ್ರ ಹೇಳಿದ್ರೆ ಮುಗೀತಾ? ಆ ಬಜೆಟ್ ಅಲ್ಲಿ ಬರಬೇಕದು. ಎಲ್ಲಿ ತನಕ ಶಾದಿ ಭಾಗ್ಯ ಯೋಜನೆ ಎಲ್ಲ ಬಡವರ್ಗದಲ್ಲಿ ಸಿಗಲ್ಲ, ಅಲ್ಲಿ ತನಕ ನಿರಂತರವಾದ ಹೋರಾಟವನ್ನು ನಾವು ರಾಜ್ಯ ಮಟ್ಟದಲ್ಲಿ ಹಮ್ಮಿಕೊಳ್ಳುವಂತ ಚಿಂತನೆ